नाजरीन आदाब, आप देख रहे हैं जी मीडिया। कर्नाटक प्रांत रईत संघ गुलबर्गा की जानिब से दफ्तर डिप्टी कमिश्नर गुलबर्गा के रूबरू एक एहतजाज मुनज़्ज़म करते हुए एक याददाश्त डिप्टी कमिश्नर गुलबर्गा को पेश की गई। इस याददाश्त में फसल बीमा के बकाया रकम की अदायगी, इमदादी कीमत के लिए कानून जारी करना, बैरून ममालिक से तूर इम्पोर्ट करके यहाँ की मार्केट को ख़राब करके किसानों के साथ नाइंसाफ़ी और फर्टिलाइज़र की कमी बावर कराते हुए कीमतों में इजाफा कराने के खिलाफ याददाश्त के जरिए वाकिफ़ करवाया गया। इस मौके पर कर्नाटक प्रांत रईत संघ KPRS के ज़िला सदर शरण बसप्पा ममशेट्टी और दीगर जिम्मेदारान और किसान शरीक थे। आइए देखते हैं जी मीडिया की एक रिपोर्ट। जी मीडिया गुलबर्गा। मल्टी स्पेशलिटी हॉस्पिटल, मोस्ट एडवांस ट्रॉमा केयर सेंटर इन कलबुर्गी। Wings Academy, helping students to reach their potential. Educational solution for all at one spot. Opposite Amar Function Hall, MSK Mill, Ring Road, Kalburgi. ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಗಡೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರ ಮೂಲಕ ಪ್ರಧಾನ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ. ಮುಂಗಾರು ಅಧಿವೇಶನದ ಲೋಕಸಭೆಯ ಅಧಿವೇಶನ ಪ್ರಾರಂಭ ಆಗಿದೆ. ಆ ಅಧಿವೇಶನದಲ್ಲಿ ರೈತರ ಒಕ್ಕಲ್ತನ ಬಗ್ಗೆ ಚರ್ಚೆ ನಡೀಬೇಕು. ಆ ಮುಂಗಾರು ಅಧಿವೇಶನದಲ್ಲಿ ರೈತರ ತೊಗರಿಯ ನಾಡಿರ್ತಕ್ಕಂಥ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರ ಬಗ್ಗೆ ಚರ್ಚೆ ನಡೆಸಬೇಕು. ಹೊರದೇಶದಿಂದ ಮೊಜಾಂಬಿಕ್, ಕೀನ್ಯಾ, ಬರ್ಮಾ ದೇಶಗಳಿಂದ, ತಾಂಜಾನಿಯಾ, ಮಾಲ್ವಾ ದೇಶಗಳಿಂದ ಇವತ್ತು ಹಂದಿತಿಲ್ಲ ತೊಗರಿ ಏಪ್ರಿಲ್ ಮೇ 2 ತಿಂಗಳಲ್ಲಿ ಇವತ್ತು 2 ಲಕ್ಷ ಮೆಟ್ರಿಕ್ ಟನ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಮಾರುಕಟ್ಟೆನ ಸತ್ಯಾನಾಶ ಆಗಿದೆ, ಬರ್ಬಾದ್ ಆಗೋಗಿದೆ. ಮಾರುಕಟ್ಟೆಯಲ್ಲಿ MSP ಇಲ್ಲ. ಇವತ್ತು ಅದರ ಬಗ್ಗೆ ಚರ್ಚೆ ನಡಿಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. A2 + 50% ಅನ್ನ ಇವತ್ತು MSP ಅನ್ನ ಘೋಷಣೆ ಮಾಡಿ ರೈತರಿಗೆ ದ್ರೋಹ ಬಗ್ಗಿರ್ತಕ್ಕಂಥ ಕೇಂದ್ರದ ಮೋದಿ ಸರ್ಕಾರ ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ C2 + 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅನ್ನ ಘೋಷಣೆ ಮಾಡಬೇಕು. MSP ಬಗ್ಗೆ ಇವತ್ತು ಅಧಿವೇಶನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ನಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಇವತ್ತು ಗುಲ್ಬರ್ಗಾ ಜಿಲ್ಲೆಯ ಬೆಳೆ ವಿಮೆ ಹಣ ಇನ್ನು ಅರ್ಧ ಬಾಕಿ ಹಣ 315 ಕೋಟಿ ರೂಪಾಯಿ ಬಾಕಿ ಹಣ ಪೆಂಡಿಂಗ್ ಇದೆ. ತಕ್ಷಣವೇ ರೈತರಿಗೆ ಸದಿ ಕಳೆಯೋದಕ್ಕ, ಎಣ್ಣೆ ಹೊಡೆಯೋದಕ್ಕ ಆ ಲಾಗೋಡಿಗೆ ಅನ್ವಯ ಆಗ್ಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ತಕ್ಷಣವೇ ಉಳಿದಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಬೇಕು, ವಿಮೆ ಹಣ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತದೆ KPRS. ಅದ್ರ ಜೊತೆಯಲ್ಲಿ ಕಬ್ಬಿನ ಬಾಕಿ ಹಣ ಪೆಂಡಿಂಗ್ ಇದೆ. ಜೊತೆಗೆ ಇವತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆಯ ಶುಗರ್ ಆಯುಕ್ತರೇನಿದ್ದಾರೆ ಆ ಕಮಿಷನರ್ ಒಂದು ಆದೇಶನ ಬಾಕಿ ಹಣ ಕೊಡಬೇಕಂತ ಆದೇಶ ಹೊರಡಿಸಿ ಇವತ್ತು ಬಾಕಿ ಹಣ ಇಲ್ಲ ಅಂತಕ್ಕಂಥದನ್ನ ಪುನಃ ರೈತ ವಿರೋಧಿ ಕಬ್ಬು ಬೆಳೆಗಾರರನ್ನ ದ್ರೋಹ ಬಗ್ಗಿರ್ತಕ್ಕಂಥದ್ದು, ಕಬ್ಬು ಬೆಳೆಗಾರರಿಗೆ ಬನ್ನಿ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಏನು ಆದೇಶ ಹೊರಡಿಸಿದ್ರೆ ತಕ್ಷಣವೇ ಆದೇಶನ ರದ್ದು ಮಾಡಿ ಪುನಃ ರೈತರು ನಿಜವಾಗ್ಲಿರ್ತಕ್ಕಂಥ ಬಾಕಿ ಹಣ ಬಿಡುಗಡೆ ಮಾಡಕ್ಕೆ ಪುನಃ ಆದೇಶ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಿದ್ವಿ. ಇವತ್ತು ಇವತ್ತು ಸಬ್ಸಿಡಿ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ. ತಕ್ಷಣವೇ ರಸಗೊಬ್ಬರದ ಸಬ್ಸಿಡಿಯನ್ನ ಕೊಡಬೇಕು ಅಂತಕ್ಕಂಥ ಮಾತನ್ನ KPRS ಅನ್ನ ಆಗ್ರಹ ಮಾಡ್ತಾ ಇದೆ.